ರಾಜ್ಯದಲ್ಲಿ JDS ಮತ್ತೆ ಪುಟಿದೇಳ್ತಾ ಇದೆ. ಅದರಲ್ಲೂ ಕೂಡ 2028ರ ಚುನಾವಣೆ ಗುರಿಟ್ಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಸರ್, 2028ಕ್ಕೆ JDS ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಅದನ್ನು ಹೇಗೆ ಹೋಗ್ತೀರಿ ಸರ್? ನೋಡಿ, ಇವತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಜನರ ಮನಸ್ಸಿಗೆ ಬಂದಿದೆ. ಇವತ್ತು ನಮ್ಮ ಕುಮಾರಸ್ವಾಮಿಯವರು ಸ್ವಲ್ಪ ಅನಾರೋಗ್ಯದಿಂದ ಒಂದು ತಿಂಗಳಿಂದ ಯಾರನ್ನೂ ಭೇಟಿ ಆಗೋದಾಗಲಿ ಪ್ರವಾಸ ಮಾಡೋಕ್ಕೆ ಆಗಿರಲಿಲ್ಲ. ಈಗ ಅದನ್ನು ಮನಗಂಡು ಈಗ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ರಾಜ್ಯಾದ್ಯಂತ 58 ಕಡೆ ಇವಾಗ ಪ್ರವಾಸವನ್ನು ಮಾಡಿ ಪಕ್ಷದನ್ನು ಸಂಘಟನೆ ಮಾಡಬೇಕು ಅಂತೇಳಿ ಏನು ತೀರ್ಮಾನ ಮಾಡಿ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡೋದಕ್ಕೆ ನಮ್ಮ ಪಕ್ಷ ಮುಂದೆ ಇರ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್, ಈಗಾಗಲೇ ಕುಮಾರಸ್ವಾಮಿ ಅವರು JDS ಮತ್ತು BJP ಮೈತ್ರಿ ಮೂಲಕ ಚುನಾವಣೆಗೆ ಹೋಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಸಮಾನತೆಯ ಕೊರತೆ ಕಾಡ್ತಾ ಇದೆ. ಸಾಕಷ್ಟು BJP ಪ್ರತ್ಯೇಕವಾಗಿ ಹೋರಾಟ ಮಾಡಿದರೆ JDS ಕೂಡ ಪ್ರತ್ಯೇಕವಾದ ಹೋರಾಟ ಮಾಡುವಂಥ ಅನಿವಾರ್ಯತೆ ಇದೆ. ನೋಡಿ, ಇಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಪಕ್ಷದ ತತ್ವಗಳ ಮೇಲೆ ಅವ್ರು ಮಾಡ್ತಾರೆ, ನಮ್ಮ ಪಕ್ಷದ ತತ್ವಗಳು ನಾವು ಮಾಡ್ತೀವಿ. ಅದೇ ಅಸೆಂಬ್ಲಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಕಾರ್ಯಕರ್ತರ ಒಂದು ಅಳಿವು ಉಳಿವಿನ ದೃಷ್ಟಿಯಿಂದ ಒಟ್ಟಿಗೆ ಹೋಗಿ ಸಮನ್ವಯ ಸಮಿತಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಅಸಮಾಧಾನ ಇರುವಂಥದ್ದು, ಕೆಲವೊಂದಿಷ್ಟು ಲೋಕಲ್ ನಾಯಕರು ಮಾತಾಡ್ತಿದ್ದಾರೆ ಅನ್ನೋಂಥ ವಿಚಾರ. ನೋಡಿ, ಅಸಮಾಧಾನ ಇದೆ ಅಂತಕ್ಕಂಥದ್ದು ಎಲ್ಲ ನಿಮ್ಮ ಪೇಪರ್ನವರು TVಯವರು ಹೂವಾಪ. ಯಾವುದೇ ಅಸಮಾಧಾನ ಇಲ್ಲ. ಅವರು ಆರೋಗ್ಯದ ಒಂದು ತಿಂಗಳು ಯಾರನ್ನು ಸಂಪರ್ಕ ಮಾಡಿಲ್ಲ. ಇವಾಗ ಆರೋಗ್ಯ ಇದಾಗಿದೆ. ಮೊನ್ನೆ ಮೀಟಿಂಗು ಕೂಡ ಮಾಡಿದ್ದೀವಿ. ಸಮನ್ವಯ ಸಮಿತಿ ಆಗಬೇಕು ಅಂತ ಕೂಡ ಒತ್ತಾಯನೂ ಆಗಿದ್ದೀವಿ. ಅದು ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ನನಗೆ ನಂಬಿಕೆ ಇದೆ. ಸರ್, ಕೆಲವು ಶಾಸಕರ ಅಸಮಾಧಾನ ಇತ್ತು. ಈ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬರೇ ಕ್ಷೇತ್ರ ಪರ್ಯಟನೆ ಮಾಡ್ತಾರೆ. ಕ್ಷೇತ್ರದಲ್ಲಿ ಕೂಡ ಶಾಸಕರೆಲ್ಲ ಒಗ್ಗಟ್ಟಾಗಿದ್ದರೆ ಅವ್ರಿಗೆ ಬಲ ಬರುತ್ತಲ್ವ ಸರ್? ನೋಡಿ, ಅಸಮಾಧಾನ ಏನೂ ಇಲ್ಲ. ಟೈಮ್ ಕೊಡಬೇಕು. ನಮ್ಮ ಕ್ಷೇತ್ರದಲ್ಲಿ ಮದುವೆ ಮುಂಜಿಗಳು ಇರ್ತದೆ, ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ, ಆ ಥರ ಮಾಡ್ತಿರ್ತಾರೆ. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಎಲ್ಲ ಶಾಸಕರುಗಳು ಟೈಮ್ ಕೊಡ್ತಕ್ಕಂಥದ್ದು ಸೂಕ್ತ. ನಮ್ಮ ಶಾಸಕರಾಗಿರೋದು ಇವತ್ತು ಮತದಾರರು ಮತ್ತು ಆ ಕಾರ್ಯಕರ್ತರ ಬಲದಿಂದ ನಮ್ಮ ದೃಷ್ಟಿ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ರಾಜ್ಯ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ. BJP ಮೈತ್ರಿಗೆ ಏನಾದರೂ ಸಮನ್ವಯತೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ಏನಾದರೂ ಮಾತಾಡ್ತೀರಾ? ನೋಡಿ, ನಾನು ರಾಜ್ಯ ನಾಯಕರಿಗೆ ಕೇಂದ್ರ ನಾಯಕರಿಗೆ ನಾನು ಮಾತಾಡೋದು ಇಷ್ಟೇ. ಇವತ್ತು ರಾಜ್ಯದಲ್ಲಿ ನಾವೆರಡೂ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿದೆ. ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಟ್ಟಾಗಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಂಘಟಿತವಾಗಿ ಹೋಗಿ 28ರಿಗೆ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಿ ಫಲ ಸಿಗುತ್ತೆ ಅಂತಕ್ಕಂಥದ್ದು ಅಭಿಪ್ರಾಯ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ಹಿರಿಯ ಶಾಸಕರಂತ ಈ ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.